ಯಾಕೋ ಸರ್ಕಾರ ನೋಡ್ತಾ ಕೂಡಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆ ಮಾತು ಯಾರು ಇವತ್ತಿನ ದಿನ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ಲಿಕ್ಕೆ ಹೊಂಟಾರೋ ಅವರು ಜಗತ್ತಿನಲ್ಲಿ ನಡೀತಾ ಇರುವಂತ ಯುದ್ಧ ಖಂಡಿಸ್ತಾ ಇದ್ದಾರಾ? ಅವರೇ ಹೇಳಬೇಕು. ಯಾರು ಇವತ್ತು ಈ ಸಮಾವೇಶ ಮಾಡ್ಲಿಕ್ಕೆ ಹೊಂಟಾರೋ ಅವರು ಎಲ್ಲಾ ರೀತಿಯ ಸಮಾನತೆ ಬೆಂಬಲಿಸ್ತೀವಿ, ಸಮಾನತೆ ವಿರೋಧಿಯಾದಂತ ಮನುಸ್ಮೃತಿಯನ್ನ ಮನುವಾದವನ್ನ ನಾವು ಧಿಕ್ಕರಿಸ್ತೀವಿ ಅಂತ ಹೇಳ್ತಾರ? ಪ್ರಶ್ನೆ ಮಾಡಬೇಕು. ಯಾವತ್ತೂ ಸಹಿತ ನಮಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅವರು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಎಲ್ಲರೂ ಕಾರ್ಯಕ್ರಮ ನಡೆಸ್ಕೋಬಹುದು, ಆದರೆ ವಚನ ಸಾಹಿತ್ಯದ ವಿಷಯವನ್ನ ತಿರುಚಿ ಮನುವಾದವನ್ನ ಅದಕ್ಕೆ ಹೇರಿ ಇಲ್ಲದಂಗೆ ನಾಶ ಮಾಡುವಂತ ನಿಮ್ಮ ಷಡ್ಯಂತ್ರ, ಬೆಲ್ಜಿಯಂನಲ್ಲಿ ತಯಾರಾದಂತ ಷಡ್ಯಂತ್ರ, ಹೆಂಗೆ ಹಿಟ್ಲರ್ ವಾದ ಹಿಂದೆ ಆಗಿತ್ತು ಅಂತ ಷಡ್ಯಂತ್ರ ಇವತ್ತಿನ ದಿನ ನೀವಿಲ್ಲಿ ಜಾರಿ ಮಾಡಲಿಕ್ಕೆ ಹೊಂಟಿದ್ದೀರಿ. ಇದು ಆಗ್ಲಿಕ್ಕೆ ಬಿಡಬಾರದು ಅನ್ನೋದನ್ನ ಅತ್ಯಂತ ಧೈರ್ಯದಿಂದ ಸರ್ವ ಜನತೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಯಾಕೆ ಧೈರ್ಯ ಇಲ್ಲ? ನಾವು ಹೇಳೋದು ಮುಚ್ಚಿ ಇರಬಾರದು. ನಮ್ಮ ಕಾಯಕ ಜೀವಿಗಳಿದಾರಲ್ಲ, ಎಲ್ಲ ದುಡಿಮೆಗಾರರ ಜನ ಕಟ್ಟಿದಂತ ನಾಡು ಇದು. ನಮಗೆ ಯಾವ ಸ್ವಾರ್ಥ? ನಾವೇ ಪ್ರಶ್ನೆ ಮಾಡಬಾರ್ದು, ನಾವೇ ಕೇಳಬಾರ್ದು. ಶರಣರು ತಮ್ಮ ಜೀವವನ್ನೇ ಬಲಿ ಕೊಟ್ಟರು. ಹಂಗಿದ್ದಾಗ ಇದನ್ನ ತಡೆಗಟ್ಟಲಿಕ್ಕಾಗಿ ಈ ರೀತಿ ತಪ್ಪನ್ನ ನಡೆಯುವಾಗ, ಚಾರಿತ್ರಿಕವಾದಂತ ಸುಳ್ಳನ್ನ ಅವ್ರು ಎಲ್ಲರ ತಲೆ ಮ್ಯಾಗ ಹೇರುವಾಗ, ಚರಿತ್ರೆಯನ್ನೇ ತಿರುಚುವಾಗ ನಾವು ಪ್ರಶ್ನಿಸಬೇಕಾಗ್ತದೆ. ದುಡಿಮೆಗಾರ ಜನ ಇವತ್ತಿಲ್ಲ ನಾಳೆ ಅವರು ಮನುಸ್ಮೃತಿಯನ್ನ ತಂದು ದುಡಿಯುವ ಜನರಿಗೆ, ಎಲ್ಲ ಕಾಯಕ ಶರಣರಿಗೆ ಮೂಲೆಗೆ ತಳ್ಳಿ ಮನುವಾದವನ್ನ ಮ್ಯಾಲೆತ್ತುವಂತ ಬಹುದೊಡ್ಡ ಹುನ್ನಾರ ಇವತ್ತು ಅವರು ಮಾಡ್ತಾ ಇದ್ದಾರ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಈ ಸಮಾವೇಶದಲ್ಲಿ ನಾನು ಈ ಮಾತು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವು ಆ ಶರಣ ತತ್ವದ ಫಲಾನುಭವಿಗಳು. ಒಬ್ಬ ಮಹಿಳೆಯಾಗಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅನ್ನುವಂಥ ಜೇಡರ ದಾಸಿಮಯ್ಯನ ನೆಲದಲ್ಲಿ ನಿಂತು ನಾನು ಈ ವಚನ ಸಾಹಿತ್ಯವನ್ನ ತಿರುಚುವಂತ ಮನುವಾದಿಗಳಿಗೆ ಯಾವ ಕಾರಣಕ್ಕೂ ನಾವು ಆಸ್ಪದ ಕೊಡಬಾರ್ದು, ಯಾವ ಕಾರಣಕ್ಕೂ ಒಪ್ಪಬಾರ್ದು. ನಮಗಾಗಿ ಪ್ರಾಣ ತೆತ್ತಂತ ಶರಣರ ಒಂದು ಏನು ಜವಾಬ್ದಾರಿಯನ್ನು ನಿಭಾಯಿಸಿದಾರ, ಚಾರಿತ್ರಿಕ ಇದನ್ನೇ ನಿಭಾಯಿಸಿದಾರ, ನಾವು ಅದನ್ನು ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ, ಸಮಾವೇಶ ನಾಡದ್ದು ಯಾರೆಲ್ಲ ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಹೇಳ್ತೀವಿ ನಿಮಗೆ ನಿಜವಾಗಲೂ ಬಸವಣ್ಣನ ಬಗ್ಗೆ, ಶರಣರ ಬಗ್ಗೆ ಗೌರವ ಇದ್ರೆ ನಾವು ಹೇಳ್ದ ಬಸವಣ್ಣ ಅವರು ಹೇಳದಂತ ವಚನವನ್ನ ಹೇಳಿ. ಯಾವ ವಚನ? ವೇದವೆಂಬುದು ಓದಿನ ಮಾತು. ಹೇಳ್ತೀರಾ? ಬಾಯಿಂದ ಏನೇನೋ ಶಬ್ದಗಳು ನುಡಿತಾರ ಅವರು. ನಮಗದೆಲ್ಲ ಬೇಕಾಗಿಲ್ಲ. ನಮಗೆ ವಚನಕಾರರು ಬೇಕು, ನಮಗೆ ತತ್ವಪದಕಾರರು ಬೇಕು, ಶರಣ, ಸೂಫಿ, ಸಂತ, ಅವಧೂತ, ಆರೂಢರು ಬೇಕು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಬೌದ್ಧ, ಜೈನ್, ಲಿಂಗಾಯತ್, ಆಸ್ತಿಕ್, ನಾಸ್ತಿಕ್ ಎಲ್ಲರೂ ಕೂಡಿ ಬದುಕುವಂತ ಪ್ರೇಮದ ನೆಲದಲ್ಲಿ ವಿಷ ಹಬ್ಬಿಸಲಿಕ್ಕೆ ಬರ್ತಾ ಇದ್ದೀರಲ್ಲ, ಬರುವಾಗ ನಿಮಗೆ ನಾವು ಸವಾಲು ಮಾಡ್ತೀವಿ. ಏನಂತ? ವೇದವೆಂಬುದು ಓದಿನ ಮಾತು, ತರ್ಕವೆಂಬುದು ತಗರ ಹೋರಟೆ, ಶಾಸ್ತ್ರವೆಂಬುದು ಸುಳ್ಳರ ಸಂತೆ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳಿದ್ರು ನಮ್ಮ ಶರಣರು. ನೀವು ಹೇಳ್ತೀರಾ? ಹೇಳಿ ಶುರು ಮಾಡಿ ನಿಮ್ಮ ಕಾರ್ಯಕ್ರಮ. ನಿಜವಾಗ್ಲೂ ನೀವು ಬಸವಣ್ಣನ ಪರವಾಗಿದ್ರೆ, ಶರಣರ ಪರವಾಗಿದ್ರೆ ಹೇಳಿ ಶುರು ಮಾಡ್ರಿ. ಇದನ್ನ ಈ ಸವಾಲು ಅವರು ಸ್ವೀಕರಿಸ್ಬೇಕು. ಅವರು ವೇದಿಕೆ ಮೇಲಿಂದ ಹೇಳಬೇಕು, ಮನುಸ್ಮೃತಿಗೆ ಧಿಕ್ಕಾರ, ಯುದ್ಧಕ್ಕೆ ಧಿಕ್ಕಾರ, ವೇದ ಆಗಮ ಪುರಾಣಗಳೆಂಬ ಪಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಬೋ ಅನ್ನೋ ಮಾತನ್ನ ಅವರು ಹೇಳಬೇಕು. ಆವಾಗಲೇ ಜನ ಹೌದಾ ಬಸವಣ್ಣನ ಪರವಾಗಿದ್ದಾರ ಅಂತ ಸ್ವಲ್ಪ ಆಲೋಚನೆ ಮಾಡ್ತಾರ. ಇಲ್ಲ ಅಂತ ಹೇಳಿದ್ರ ಖಂಡಿತ ಅವರ ಈ ಡಾಂಬಿಕ, ಈ ಮುಖವಾಡವನ್ನ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲರೂ ಸಹ ಪ್ರಾಣ ತೆತ್ತಾದರೂ ಸಹ ಹುಟ್ಟಿದೀವಿ ಒಂದಿನ, ಶಾಶ್ವತ ಇದೀವೇನ್ರಿ? ಶಾಶ್ವತ ಇದೀವೇನ್ರಮ್ಮ? ಬಹಳ ಜನ ಅಲ್ಲಿ ದೂರದಿಂದ ಬಂದಿವಿ. ನಾವು ಯಾರು ಶಾಶ್ವತ ಇಲ್ಲ, ಕೊನೆಗೊಂದಿನ ಹೋಗೋರಿದ್ದೀವಿ. ಆದರೆ ವಚನ ಸಾಹಿತ್ಯವನ್ನ ಉಳಿಸ್ಲಿಕ್ಕಾಗಿ ನಮ್ಮ ಪ್ರಾಣವಾದರೂ ಕೊಡ್ತೀವಿ. ಆದರೆ ಯಾವ ಕಾರಣಕ್ಕೂ ಈ ಮನುವಾದಕ್ಕೆ ಆಸ್ಪದ ಕೊಡೋದಿಲ್ಲ ಅನ್ನೋದನ್ನ ನಾವೆಲ್ಲ ದೃಢವಾಗಿ ಹೇಳೋಣ. ಬಸವಾದಿ ಶರಣರ ಜಾಗೃತಿಯ ಸಮಾವೇಶ ಈ ರೀತಿ ಮಾನವೀಯ ಪ್ರೇಮದ, ನ್ಯಾಯದ, ಸ್ವಾಭಿಮಾನದ ಒಂದು ಬೀಜವನ್ನ ಪಲ್ಲವಿಸಿ ದೊಡ್ಡದಾಗುವ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋ ಮಾತನ್ನ ಹೇಳ್ತಾ, 12ನೇ ಶತಮಾನದಲ್ಲ ಬುದ್ಧನ ಕಾಲದಲ್ಲಿ ಬಂದಂತ ಸಮಾನತೆ ಬೀಜ ಶರಣರ ಕಾಲದಲ್ಲಿ ಗಿಡವಾಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಮರವಾಯಿತು ಅನ್ನೋದನ್ನ ನಾವು ಇವತ್ತು ಎಲ್ಲರೂ ಒಪ್ಪುತ್ತಾ ಹೇಳ್ತಾ ನಾವು ಸಂವಿಧಾನ ಉಳಿಸೋಣ, ವಚನ ಸಾಹಿತ್ಯ ಉಳಿಸೋಣ ಅನ್ನೋ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಶರಣಾರ್ಥಿ.